ಆಗಮನದ ಮೇಲೆ ಪ್ರೀತಿಯ ಸ್ವಾಗತದೊಂದಿಗೆ ಬಂಧುಗಳೇ, ತಿರುಪತಿಯಲ್ಲಿ ಕಾಣತಕ್ಕಂತಹ ಶ್ರೀನಿವಾಸನನ್ನ ನಮ್ಮ ಪುತ್ತೂರಿನ ಮಹಾಲಿಂಗೇಶ್ವರ ದೇವಸ್ಥಾನದ ಎದುರು ಪರಿಸರದಲ್ಲಿ ಒಂದು ಹುಲುಕಡ್ಡಿಯೂ ಕೂಡ ಅಲುಗಾಡಬೇಕಿದ್ರೆ ಮಹಾಲಿಂಗೇಶ್ವರನ ಆಶೀರ್ವಾದವಿರಬೇಕು. ಅಂತಹ ಭವ್ಯವಾದ ಕಾರಣಿಕಭೂತವಾಗಿರುವಂತಹ ಮಹಾಲಿಂಗೇಶ್ವರನ ಮಣ್ಣಿಗೆ ತಿರುಪತಿಯ ಶ್ರೀನಿವಾಸನನ್ನ ಕರೆದು ಈ ಪರಿಸರದ ಎಲ್ಲಾ ಬಂಧುಗಳು, ಎಲ್ಲಾ ಹಿಂದೂ ಮಹತೋಬಾರ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವರ ಪಾದಾರೊಂದಕ್ಕೆ ಗೋವಿಂದಾನ್ ಗೋವಿಂದ. ವೇಳುಗುಂಡ ವೆಂಕಟರಮಣ ದೇವರ ಪಾದಾರೊಂದಕ್ಕೆ ಗೋವಿಂದಾನ್ ಗೋವಿಂದ. ಅತ್ಯಂತ ಶ್ರದ್ಧೆಯಿಂದ, ಭಕ್ತಿಯಿಂದ, ಪ್ರೀತಿಯಿಂದ ತಿರುಪತಿಯ ಶ್ರೀನಿವಾಸನನ್ನ ಪುತ್ತೂರಿನ ಈ ಮಣ್ಣಿಗೆ ಸ್ವಾಗತಿಸಲಾಗ್ತಾ ಇದೆ, ಬರಮಾಡಿಕೊಳ್ಳಲಾಗ್ತಾ ಇದೆ. ಪರಮ ಪೂಜ್ಯ ಸ್ವಾಮೀಜಿಗಳ ಆಗಮನದೊಂದಿಗೆ ಸೇರಿರುವ ಬಂಧುಗಳು, ಹಿಂದೂ ಬಂಧುಗಳು ಯಾವುದೇ ಸೂಚನೆಗಳನ್ನ ಕೊಡದೆ ಹಿಂದುತ್ವದ ಶಕ್ತಿಯ ಅನಾವರಣವನ್ನ ಧರ್ಮ ಸಂಗಮದ ಮೂಲಕ ಪುತ್ತೂರಿನಲ್ಲಿ ಮಹಾಲಿಂಗೇಶ್ವರ ದೇವರ ಆಶೀರ್ವಾದದೊಂದಿಗೆ ತಿರುಪತಿಯ ಶ್ರೀನಿವಾಸನ ಆಗಮನದೊಂದಿಗೆ ಪುತ್ತೂರು ಕಾಣ್ತಾ ಇದೆ. ನೈಜತೆಯ ಹಿಂದೂ ಸಂಗಮ, ನೈಜತೆಯ ಧರ್ಮ ಸಂಗಮ ಇವತ್ತು ಪುತ್ತೂರಿನಲ್ಲಿ ಕಂಡುಕೊಳ್ತಾ ಇದ್ದೇವೆ. ಆ ತಿರುಪತಿಯ ತಿಮ್ಮಪ್ಪನ ಆಶೀರ್ವಾದದೊಂದಿಗೆ ಶ್ರೀನಿವಾಸನನ್ನ ಪುತ್ತೂರಿನ ಈ ಭವ್ಯವಾಗಿರುವ ಈಶಾ ಮಂಟಪಕ್ಕೆ ಸಮಸ್ತ ಹಿಂದೂ ಬಂಧುಗಳ ಧರ್ಮ ಸಂಗಮದೊಂದಿಗೆ ಬರಮಾಡಿಕೊಳ್ಳುವ ಈ ಸುಸಂದರ್ಭ ಈ ಹಿಂದೆಯೂ ಕಂಡಿಲ್ಲ, ಮುಂದೆಯೂ ಕಾಣಬಹುದು. ಅಂತಹ ಅವಿಸ್ಮರಣೀಯ ಕ್ಷಣಕ್ಕೆ ಈ ಪುತ್ತೂರು ಸಾಕ್ಷಿಯಾಗ್ತಾ ಇದೆ. ಸೇರಿರುವ ಎಲ್ಲ ಭಕ್ತಾಭಿಮಾನಿಗಳ ಜೀವನ ಇವತ್ತು ಪಾವನವಾಗುವಂತಹ ಕೆಲಸವನ್ನ ಶ್ರೀನಿವಾಸ ಕಲ್ಯಾಣೋತ್ಸವ ಸಮಿತಿ ಪುತ್ತಿಲ ಪರಿವಾರ ಇವತ್ತು ಪುತ್ತೂರಿನಲ್ಲಿ ಮಾಡಿದೆ. ಧರ್ಮದ ಸಂಗಮ ಈ ಪುತ್ತೂರಿನಲ್ಲಿ ಕಂಡು ಬರುತ್ತದೆ. ಕೇಸರಿಯ ಬಂಧುಗಳು, ಹಿಂದೂ ಬಂಧುಗಳು ಮನಸ್ಸನ್ನ ಮಾಡಿದ್ರೆ ಯಾವ ರೀತಿಯಲ್ಲಿ ಧರ್ಮ ಸಂಗಮವನ್ನ ಮಾಡಿಕೊಳ್ಳಬಹುದು ಅನ್ನೋದನ್ನ ಇವತ್ತು ಪುತ್ತೂರಿನಲ್ಲಿ ಆ ಸ್ವಾಮಿಯ ಆಶೀರ್ವಾದವನ್ನ ಪಡೆದು ನಮ್ಮೆಲ್ಲರ ಜೀವನವನ್ನ ಪಾವನಗೊಳಿಸುವಂತಹ ಕಾಯಕದಲ್ಲಿ ಶ್ರೀ ಮಹಾಲಿಂಗೇಶ್ವರ ದೇವರ ಪಾದಾರೊಂದಕ್ಕೆ ಗೋವಿಂದ ಗೋವಿಂದ. ಎಲ್ಲರಿಗೂ ಸನ್ಮಂಗಲವಾಗಲಿ, ಆ ಶ್ರೀನಿವಾಸನ ಆಶೀರ್ವಾದವಿರಲಿ. ಈಶಾ ಮಂಟಪದ ಕಡೆ ಸಮಾಜದ ಈ ಹಿಂದೂ ಬಂಧುಗಳ ಒಳಿತಿಗಾಗಿ ಶ್ರೀನಿವಾಸನನ್ನ ಎರಡನೆಯ ಬಾರಿ ಪುತ್ತೂರಿನ ಈಶಾ ಮಂಟಪದ ಕಡೆಗೆ ಅವರ ಆಗಮನವಾಗಿದೆ. ನೇರವಾಗಿ ಶ್ರೀನಿವಾಸ ದೇವರನ್ನ ಈ ಮಂಟಪದ ವೇದಿಕೆ ಹಿಂಭಾಗದ ಮಂಟಪಕ್ಕೆ ಕೊಂಡೊಯ್ಯಲಾಗ್ತಾ ಇದೆ. ಇವಾಗ
ಧರ್ಮ ಸಂಗಮ ಪ್ರಾರಂಭವನ್ನ ಪಡೆದುಕೊಳ್ಳುತ್ತದೆ. ನಂತರದಲ್ಲಿ ನಾವು ಶ್ರೀನಿವಾಸನನ್ನ ಕಣ್ತುಂಬಿಕೊಳ್ಳುವುದಕ್ಕೆ ಧರ್ಮ ಸಂಗಮ ಅಂದ್ರೆ ಧಾರ್ಮಿಕ ಸಭೆಯ ಬಳಿಕ ನಮಗೆಲ್ಲರಿಗೂ ಅವಕಾಶಗಳಿದೆ. ಬಂದಿರುವ ಎಲ್ಲ ಭಕ್ತಾಭಿಮಾನಿಗಳು ಭಕ್ತಿ, ಶ್ರದ್ಧೆ, ಪ್ರೀತಿಯಿಂದ ಶ್ರೀನಿವಾಸನಿಗೆ ಕೈ ಮುಗಿದು ತಮ್ಮ ಆಸನದಲ್ಲಿ ತಾವುಗಳು ಆಸೀನರಾಗಬೇಕು ಎಂದು ವಿನಂತಿಯನ್ನು ಮಾಡಿಕೊಳ್ತಾ ಪರಮ ಪೂಜ್ಯ ಸ್ವಾಮೀಜಿಗಳ ಸೇರುವಿಕೆಯೊಂದಿಗೆ ಧಾರ್ಮಿಕ ಸಭೆ ಪ್ರಾರಂಭವಾಗಲಿಕ್ಕಿದೆ. ಶ್ರೀನಿವಾಸ ಕಲ್ಯಾಣೋತ್ಸವ ಸಮಿತಿ ಪುತ್ತೂರು, ಪುತ್ತಿಲ ಪರಿವಾರ ಸೇವಾ ಟ್ರಸ್ಟ್ ಪುತ್ತೂರು ಸಾರಥ್ಯದಲ್ಲಿ ಅದ್ದೂರಿ ಶ್ರೀನಿವಾಸ ಕಲ್ಯಾಣೋತ್ಸವ ಕಾರ್ಯಕ್ರಮಕ್ಕೆ ಇದೀಗ ಧರ್ಮ ಸಂಗಮ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಭಗವದ್ಭಕ್ತರ ಗಮನಕ್ಕೆ ಆದಷ್ಟು ಬೇಗ ಆಸನವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತೆ. ಶ್ರೀನಿವಾಸ ದೇವರ ಪಾದಾರ ವೃಂದಕ್ಕೆ ಗೋವಿಂದಾನು ಗೋವಿಂದ, ಗೋವಿಂದಾನು ಗೋವಿಂದ, ಗೋವಿಂದಾನು ಗೋವಿಂದ. ಬೃಹತ್ ವೈಭವದ ಶೋಭಾಯಾತ್ರೆ ಎಲ್ಲ ಭಗವದ್ಭಕ್ತರು ಕೂಡ ಆಸನವನ್ನ ಸ್ವೀಕಾರ ಮಾಡಬೇಕು. ಕಾರ್ಯಕರ್ತ ಬಂಧುಗಳು ಕೆಲವೇ ನಿಮಿಷ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.